ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಬೆಣ್ಣೆ ನಗರಿ ಖ್ಯಾತಿಯ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಮಾತ್ರ ಶಾಮನೂರು ಕುಟುಂಬಕ್ಕೆ ಅನ್ನೋ ವಿರೋಧ ಅಲ್ಪಸಂಖ್ಯಾತ ಸಮುದಾಯದಲ್ಲಿದ್ದರೂ ಕೂಡ ಈ ಬಾರಿಯ ಎಲೆಕ್ಷನ್ನಲ್ಲಿ ಸಾವಿರ ವೋಟ್ಗಳು ನಮ್ಮ ಕೈ ಬಿಡೋದಿಲ್ಲ ಅನ್ನೋ ವಿಶ್ವಾಸದಲ್ಲಿ ಎಸ್ ಮಲ್ಲಿಕಾರ್ಜುನ್ ಕುಟುಂಬ ಪೂರ್ಣ ವಿಶ್ವಾಸದಲ್ಲಿದೆ. ಆದರೆ ಈ ಬಾರಿ ಎಲೆಕ್ಷನಲ್ಲಿ ಇಡೀ ಮಾಧ್ಯಮಗಳೇ ವಾಣಿಜ್ಯ ನಗರಿಯಲ್ಲಿ ಠಿಕಾಣಿ ಹೂಡಿರೋದ್ರಿಂದ ಕಾರ್ಯಕರ್ತರ ಜೇಬುಗಳಲ್ಲಿ ಗರಿ ನೋಟ್ಗಳಂತರೂ ಸದ್ದು ಮಾಡ್ತಿವೆ ಅನ್ನೋ ಮಾತಂತರೂ ಸುಳ್ಳಲ್ಲ. ನೀವು ಸಿಟಿ ಬಿಟ್ಟು ಸಂಪೂರ್ಣ ಹಳ್ಳಿಗಳ ಹೊಲಗಳಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲಿ ಕೆಲಸ ಮಾಡೋ ಅನ್ನದಾತರ ಬಳಿ ಹೋಗಿ ದಾವಣಗೆರೆ ಕ್ಷೇತ್ರದ ಎಲೆಕ್ಷನ್ ಬಗ್ಗೆ ಕೇಳಿದ್ರೆ ಎಲ್ಲ ಒಂದು ಕಡೆ ಸ್ಪಷ್ಟವಾದಂಥ ಉತ್ತರ ಅಥವಾ ಸ್ಪಷ್ಟವಾದಂಥ ಸಮೀಕ್ಷೆ ಸಿಗಬಹುದೋ ಏನೋ ಗೊತ್ತಿಲ್ಲ. ಆದರೆ ನೀವು ನೋಡಿ, ಸಿಟಿಯಲ್ಲಿ ಆಜಾದ್ ನಗರ ಇರ್ಬೋದು, ಅಖ್ತರ್ ರಾಜಾ ಸರ್ಕಲ್ ಇರ್ಬೋದು, ಮಂಡಿಪೇಟೆ ಇರ್ಬೋದು, ಯಾವ ರಸ್ತೆಗಳಲ್ಲಿ ನೀವು ಮೈಕ್ ಹಿಡ್ಕೊಂಡು ಹೋಗಿ ನಿಂತರೂ ಕೂಡ ಪ್ರಾಮಾಣಿಕವಾಗಿ ನಾವು ಸಮೀಕ್ಷೆ ಮಾಡ್ತೀವಿ ಅನ್ನೋ ವಿಶ್ವಾಸ ಇದೆಯಲ್ಲ, ಅದು ಅರ್ಧಕ್ಕರ್ಧ ಸುಳ್ಳಾಗಿಬಿಡುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ದಾವಣಗೆರೆ ದಕ್ಷಿಣ ನಗರದ ಸುತ್ತಮುತ್ತ ಅವ್ರ ಕಾರ್ಯಕರ್ತರು, ಮುಖಂಡರು, ಲೀಡರ್ಸ್ಗಳು ಈ ಎಲೆಕ್ಷನ್ನಲ್ಲಿ ಒಂದು ರೀತಿಯಾಗಿ ಇಡೀ ದೇಶವನ್ನೇ ಪ್ರತಿನಿಧಿಸ್ತಕ್ಕಂಥ ಒಬ್ಬ ಲೀಡರ್ನ ನಾವು ಆಯ್ಕೆ ಮಾಡ್ತಾ ಇದ್ದೀವೇನೋ ಅನ್ನೋ ಮಟ್ಟಿಗೆ ಅಲ್ಲಿನ ಜನರು ಫುಲ್ ಆ್ಯಕ್ಟಿವ್ ಆಗಿರೋದು. ಅವರಿಗೆಲ್ರಿಗೂ ಕೂಡ ಟಿಕೆಟ್ ಅನೌನ್ಸ್ ಆದಾಗಿನಿಂದ ತಮ್ಮ ನಾಯಕನ ಪರವಾಗಿ ಕೆಲಸವನ್ನು ಮಾಡೋದು ಬಿಟ್ಟರೆ, ಪ್ರಚಾರವನ್ನು ಮಾಡೋದು ಬಿಟ್ಟರೆ ಬೇರೆ ಏನೂ ಸದ್ಯ ಕೆಲಸವೇ ಇಲ್ಲ ಅನ್ನುವಂತೆ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಯಾವುದೋ ಮೈಕ್ ಮುಂದೆ ಒಬ್ಬ ಸಮರ್ಥ ಬಗ್ಗೆ ಯಾರೋ ಒಬ್ಬ ವ್ಯಕ್ತಿ ನೆಗೆಟಿವ್ ಮಾತನಾಡ್ತಾ ಇದ್ದಾನೆ ಅಂದರೆ ತಕ್ಷಣ ಆ ವ್ಯಕ್ತಿ ಮಾತಾಡಿ ಮುಗಿದ ತಕ್ಷಣ ಆತನೇ ಎಲ್ಲಿಂದಲೂ ಓಡಿ ಬರ್ತಾನೆ, ನಾನು ಮಾತನಾಡ್ತೀನಿ ಅಂತ ಮೈಕ್ ಎತ್ಕೊಳ್ತಾನೆ. ಆತ ಶಾಮನೂರು ಕುಟುಂಬದ ಕಾರ್ಯಕರ್ತನೋ ಅಥವಾ ವಿಶ್ವಾಸಿಯೋ ಅಥವಾ ಅಲ್ಲಿಂದ ಸ್ವಲ್ಪ ಹಣವನ್ನೇನಾದರೂ ಪಡೆದುಕೊಂಡಿದ್ದಾನೋ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ದಾವಣಗೆರೆ ಅಂದರೆ ಶಾಮನೂರು, ಶಾಮನೂರು ಅಂದರೆ ದಾವಣಗೆರೆ ಅಂತ ಒಂದಿಷ್ಟು ಡೈಲಾಗ್ಗಳನ್ನು ಹೊಡೆದುಬಿಟ್ಟು ಎಸ್ ಫ್ಯಾಮಿಲಿಯನ್ನು ಸಮರ್ಥಿಸ್ಕೊಳ್ತಾನೆ. ಇದು ಎರಡು ಕಡೆ ಇದೆ. ಒಟ್ಟಾರೆಯ ಕಾರ್ಯಕರ್ತರು ಮಾತ್ರ ಸಿಕ್ಕಾಪಟ್ಟೆ ಕೊಬ್ಬು ಹೋಗಿಬಿಟ್ಟಿದ್ದಾರೆ ಅಲ್ಲಿ ಈಗಿನ ಈ ಎಲೆಕ್ಷನ್ ಸಮಯದಲ್ಲಿ ಅಂತ ಜನರೇ ಮಾತನಾಡ್ಕೊಳ್ತಾರೆ. ಒಟ್ಟಾರೆಯಾಗಿ ಇಡೀ ದಾವಣಗೆರೆಯ ನೆತ್ತಿ ಜಳ ಯಾವ ಮಟ್ಟಿಗಿದೆ ಅಂದರೆ ಆ ಬಿರು ಬೇಸಿಗೆಯನ್ನು ಕೂಡ ಮರೆಸಿ ಎಲೆಕ್ಷನನ್ನು ಹಬ್ಬದಲ್ಲಿ ಪ್ರತಿ ಜನಸಾಮಾನ್ಯನೂ ಕೂಡ ಮುಳುಗುವಂತೆ ಮಾಡಿಬಿಟ್ಟಿದೆ. ಒಂದು ಡೌಟ್ ಏನಪ್ಪ ಅಂದರೆ, ಇಲ್ಲಿ BJP, ಕಾಂಗ್ರೆಸ್, SDPI ಪಕ್ಷೇತರ ಅಭ್ಯರ್ಥಿಗಳು ಅಂತ ಜನರು ಎಲ್ರಿಗೂ ಕೂಡ ತೆರೆಮರೆಯಲ್ಲಿ ಜೈಕಾರ ಹಾಕ್ತಾ ಬಂದಿದ್ದು ಬರಲಿ, ದೇವರ ಕೃಪೆ ಇರಲಿ ಅಂತ ಪುಕ್ಸಟ್ಟೆ ಕಾಸು ಯಾಕೆ ಬಿಡಬೇಕು ಅನ್ನೋ ಇಚ್ಛೆಯಲ್ಲಿದ್ದಾರೆ ಅನ್ನಿಸ್ತಾ ಇದೆ. ನೋಡಿ, ಇನ್ನೊಂದು ಕಡೆ ಹಮಾಲ್ದಾರರ ಮಗ ಅಂತ ಪ್ರಚಾರಕ್ಕೆ ಇಳಿದಿರೋ ಶ್ರೀನಿವಾಸ್ ದಾಸ್ ಕರಿಯಪ್ಪ ಕೂಡ ಹಣ ಖರ್ಚು ಮಾಡೋಕ್ಕೆ ಹಿಂದೇಟು ಹಾಕ್ತಾರೆ ಅಂದರೆ ಇದನ್ನು ಅಲ್ಲಿನ ಜನರೇ ನಂಬೋದಿಲ್ಲ. ಸರ್, ಕಾಸಿಲ್ಲದೆ ಎಲೆಕ್ಷನ್ ಮಾಡೋಕ್ಕಾಯ್ತದ ಸ್ವಾಮಿ ಅಂತ BJP ಕಾರ್ಯಕರ್ತರು ನಮ್ಮನ್ನೇ ಮಾಧ್ಯಮಗಳನ್ನು ಪ್ರಶ್ನೆ ಮಾಡ್ತಾರೆ. ಒಟ್ಟಾರೆ ಮನೆಗೆ ಪ್ರಚಾರಕ್ಕೆ ಬರೋ ಹೆಣ್ಣು ಮಕ್ಕಳಿಗೆ ದಿನಕ್ಕೆ 500ಕ್ಕೆ ಏನು ಲಾಸ್ ಏನಿಲ್ಲ. 500 ರೂಪಾಯಿ ಕೊಡ್ತಾರೆ ವೋಟ್ ಮಾಡೋರಿಗೆ. ಅಂದರೆ ಎಲೆಕ್ಷನ್ ದಿನ ವೋಟ್ ಹಾಕೋರಿಗಂತರೂ ಅಂದಾಜು ಒಬ್ಬೊಬ್ಬ ಅಭ್ಯರ್ಥಿಯಿಂದ ಒಂದು 5,000 ಹಣ ಸಿಗುತ್ತೆ ಅಂತ ಜನರೇ ಮಾತನಾಡ್ಕೊಳ್ತಾರೆ. ಒಟ್ಟಾರೆ ಇಡೀ ದಾವಣಗೆರೆ ಎಲೆಕ್ಷನ್ನಲ್ಲಿ ಹಣದ ಹೊಳೆಯೇ ಹರಿಯುತ್ತೆ, ಹಣದ ಮಳೆ ಸುರಿಯುತ್ತೆ ಅನ್ನೋ ಮಾತಂತರೂ ಸುಳ್ಳಲ್ಲ. ಇತ್ತ ಸಂಪತ್ತಿಗೆ ಸವಾಲ್ ಅಂತ ಎಮೋಷ್ನಲ್ ಡೈಲಾಗನ್ನು ಹೊಡೆಯೋ BJP ಏನು 1 ರೂಪಾಯಿ ಖರ್ಚು ಮಾಡದೆ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಹಾಗಾದರೆ? ಅಥವಾ ಖರ್ಚು ಮಾಡದೆ ಜನರಿಗೆ 1 ರೂಪಾಯಿನೂ ಕೂಡ ಹಣವನ್ನು ಕೊಡದೆ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ? ಇವೆಲ್ಲವೂ ಕೂಡ ಚರ್ಚೆಗೆ ಬರುತ್ತೆ. ನೋಡಿ, ಇನ್ನು ಅಪ್ಸರ್ ಕೂಡ್ಲಿಪೇಟೆ ಪಕ್ಷೇತರ ಅಭ್ಯರ್ಥಿ ಖಾದರ್ ಆದಿಲ್ ಪಾಷಾ ಸೇರಿದಂತೆ ಇನ್ನಿತರ ಕ್ಯಾಂಡಿಡೇಟ್ಗಳು ಕೂಡ ಬಹಳಷ್ಟು ರೋಸಿ ಹೋಗಿ ನಾವು ಕೂಡ ಇದೇ ದಕ್ಷಿಣ ಭಾಗದಲ್ಲಿ ಅಲ್ಪಸಂಖ್ಯಾತರನ್ನು ಕಡೆಗಣಿಸಿದ್ದಾರೆ ಅಂತ ಹೇಳಿ ಅವರು ಕೂಡ ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡಲಿಕ್ಕೆ ಬಂದಿದ್ದಾರೆ. ನಾವು ಅಭ್ಯರ್ಥಿಯಾದಂಥ ಖಾದರ್ ಆದಿಲ್ ಪಾಷಾ ಒಂದಿಷ್ಟು ಯುವ ಅಭ್ಯರ್ಥಿ ಜೊತೆಗೆ ಅವ್ರದ್ದೇ ಆದಂಥ ಕನಸುಗಳಿದ್ದಾವೆ. ದಕ್ಷಿಣಕ್ಕಾದಂಥ ಅನ್ಯಾಯದ ಬಗ್ಗೆ ಮಾತನಾಡ್ತಾರೆ. ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಮೋಸ ಇಲ್ಲ ಅನ್ನೋ ರೀತಿಯಾಗಿ ಅನಿಸ್ಬಿಡುತ್ತೆ. ಇನ್ನೊಂದು ಕಡೆ ಅಪ್ಸರ್ ಕೂಡ್ಲಿಪೇಟೆಯವರು ಕೂಡ ಅದೇ ವಿಶ್ವಾಸದೊಂದಿಗೆ ಜನರ ಹತ್ರ ಮತ ಕೇಳಲಿಕ್ಕೆ ಹೋಗ್ತಿದ್ದಾರೆ. ಆದರೆ ಅವರು ಕೂಡ ಹಣವನ್ನು ಖರ್ಚು ಮಾಡ್ತಾ ಇಲ್ಲ. ಅದನ್ನು ಕೂಡ ನಾವು ಬಹಳಷ್ಟು ಗ್ಯಾರಂಟಿಯಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಅದೇ ಮುಸ್ಲಿಂ ಸಮುದಾಯಗಳನ್ನು ಮನವೊಲಿಸೋ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥವ್ರು ಅವ್ರನ್ನ ಸಮಾಧಾನ ಪಡಿಸೋಕ್ಕಂತೂ ಕುಟುಂಬಕ್ಕೆ ಇಷ್ಟು ಅಂತ ಅವರವ್ರ ಸಾಮರ್ಥ್ಯಕ್ಕೆ ತಕ್ಕಷ್ಟು ಕಾಸು ಕೊಡೋ ಪ್ರಯತ್ನದಲ್ಲಿದ್ದಾರೆ ಅನ್ನೋ ಟಾಕ್ ಕೂಡ ಇದೆ. ಸ್ನೇಹಿತರೆ, ಅಂತೂ ಸಾಮಾನ್ಯ ಮತದಾರ ಇದ್ದಾನಲ್ವ ದಾವಣಗೆರೆಯಲ್ಲಿ ಈ ಫ್ರೀ ಕಾಸಿನ ಹಾಸ್ಯಗೆ ಬಿದ್ದು ತನ್ನ ಸ್ವಂತ ಕರ್ತವ್ಯವನ್ನೆಲ್ಲಾದರೂ ಮರೆತು ಬಿಡ್ತಾನೋ ಏನೋ ಗೊತ್ತಿಲ್ಲ. ಪ್ರಾಮಾಣಿಕವಾಗಿ ವೋಟ್ ಮಾಡ್ತಾನಾ ಇಲ್ವಾ, ಅಥವಾ ಅವರು ಹಣ ಕೊಟ್ಟಿದ್ದಾರೆ ಅವ್ರ ಋಣ ಯಾಕೆ ಅಂತ ಹೇಳಿ ಯಾರು ಹೆಚ್ಚು ಹಣ ಕೊಟ್ಟಿರ್ತಾರೋ ಅವ್ರಿಗೆ ಹೋಗಿ ವೋಟ್ ಹಾಕಿಬಿಡ್ತಾನಾ ಅನ್ನೋ ಚರ್ಚೆ ಕೂಡ ಇದೆ. ಸ್ನೇಹಿತರು ನೋಡಿ, ಹಳ್ಳಿಗಳಲ್ಲಿ ಅಥವಾ ಗ್ರಾಮೀಣ ಭಾಗದ ಜನರೇ ಈ ರೀತಿಯಾಗಿರ್ತಾರೆ. ಅವರೊಂದು ಸ್ವಲ್ಪ ಎಮೋಷ್ನಲ್ ಫೆಲೋಗಳು.
ಅವ್ರನ್ನ ನಂಬಿಸ್ಬಿಡ್ತಾರೆ, ಅಥವಾ ಯಾವುದೋ ಒಂದು ದೇವರ ಒಂದಿಷ್ಟು ಫೋಟೋವನ್ನು ಇಟ್ಕೊಂಡು ನೀವು ನಮಗೆ ಹಾಕಬೇಕು ಅಂತ ನಂಬಿಸಿ ಮತಯಾಚನೆ ಮಾಡುವವರು ಕೂಡ ಇದ್ದಾರೆ. ನೋಡಿ, 2,32,564 ವೋಟ್ ಇರೋದು ದಾವಣಗೆರೆಯಲ್ಲಿ. ಮುಸ್ಲಿಂ ಸಮುದಾಯದ ಮತಗಳೇ ಶೇಕಡ 40% ಇದೆ. ಇನ್ನು ವೀರಶೈವ ಲಿಂಗಾಯತ ಮತಗಳು 35,000 ವೋಟ್ಗಳಿದ್ದಾವೆ. ಒಟ್ಟಾರೆ 14 ಮುಸ್ಲಿಂ ಅಭ್ಯರ್ಥಿಗಳು ಎಲ್ಲರನ್ನೂ ಕೂಡ ಎಲ್ಲ ವೋಟ್ಗಳನ್ನು ಛಿದ್ರ ಮಾಡಿ ಮುಂಚೂಣಿ ಸ್ಪರ್ಧಿಗಳಿಗೆ ಎಲ್ಲಿ ಕೊನೆಗೆ ಟೆನ್ಷನ್ ಕೊಡ್ತಾರಾ ಅನ್ನೋದೇ ಈಗಿರೋ ಮುಂದಿನ ಪ್ರಶ್ನೆಯಾಗಿದೆ. ಎಲ್ಲ ಯುವ ಮತದಾರರು ನಮಗೆಲ್ಲ ಗೊತ್ತಿರೋ ಹಾಗೆ 2,204 ಜನ ಇದ್ದಾರೆ ಯುವ ಮತದಾರರು. ಅವ್ರನ್ನ ತುಂಬ ಸೀರಿಯಸ್ಸಾಗಿ ತೆಗೆದುಕೊಳ್ಳೋ ಅಗತ್ಯವೇ ಇಲ್ಲ ಅಂತೇಳಿ ಅಲ್ಲಿನ ನಾಯಕರು ಕೂಡ ಅಂದ್ಕೊಂಡ್ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣದಲ್ಲಿ ಏನೂ ಕೆಲಸ ಆಗಿಲ್ಲ ಅನ್ನೋ ಮತದಾರರ ಮುಂದೆ ಕಾಂಗ್ರೆಸ್ ಏನು ಹೇಳುತ್ತೆ, ಗ್ಯಾರಂಟಿ ಸ್ಕೀಮ್ಗಳನ್ನೇ ಹೈಲೈಟ್ ಮಾಡಲಿಕ್ಕೆ ಹೋಗುತ್ತೆ. ಇದರ ಫಲಾನುಭವಿಗಳಾಗಿರ್ತಕ್ಕಂಥ ಮುಸ್ಲಿಂ ಮತ ಬಾಂಧವರು ಅದೇಗೆ ಕಾಂಗ್ರೆಸ್ ಬಿಟ್ಕೊಡೋದಕ್ಕೆ ಸಾಧ್ಯ ಅನ್ನೋ ಅನುಮಾನ ಕೂಡ ಇಲ್ಲಿದೆ. ನೋಡಿ, ಒಳ್ಳೆ ಆಸ್ಪತ್ರೆ ಇಲ್ಲ ಅನ್ನೋ ಚರ್ಚೆ, ಕಾಲೇಜಿಲ್ಲ, ಚರಂಡಿ, ಮೂಲಭೂತ ಸೌಕರ್ಯಗಳಿದು ಯಾವುದು ಕೂಡ ಆಗಿಲ್ಲ ಅಂತ ಚರ್ಚೆಗಳಾಗುತ್ತೆ. ಆದರೆ ದಾವಣಗೆರೆ ದಕ್ಷಿಣ ಭಾಗದ ಜನರಿಗೆ ದೊಡ್ಡ ಮಟ್ಟದ ಡಿಮ್ಯಾಂಡ್ ಇದೆಯಾ, ಅಥವಾ ಈ ರೀತಿಯಾಗಿದ್ದರೂ ಕೂಡ ಅವರು ಕಾಂಗ್ರೆಸ್ನ ನೆಚ್ಚಿಕೊಂಡೇ ಅವರು ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ನಿರಾಯಾಸವಾಗಿ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಕೂಡ ಇರಬಹುದು. ಅವರ ಅವಶ್ಯಕತೆ ಅದಾಗದೇನೂ ಕೂಡ ಇರಬಹುದು ಅನ್ನೋ ರೀತಿಯಾಗಿ ಅಲ್ಲಿನ ನಾಯಕರುಗಳು ಕೂಡ ಇಲ್ಲಿಯವರೆಗೂ ಗೆದ್ದು ಬರ್ತಾ ಇರೋದು. ಅವರೆಲ್ಲ ಅಲ್ಲಿ ಕೋಮು ಸಂಘರ್ಷಗಳಿಲ್ಲದ ದಾವಣಗೆರೆ ದಕ್ಷಿಣ ಮಾತ್ರ ನಿರೀಕ್ಷೆ ಮಾಡ್ತಿದ್ದಾರೋ ಏನೋ. ಯಾಕೆ ಅಂದರೆ ಅನೇಕ ಮತದಾರನ ಕೇಳಿದ್ರೆ ಅವರೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಳೋದು 1992 ಘಟನೆ. ಆಗ ಕೋಮು ಸಂಘರ್ಷ ಆಗಿತ್ತು, ಅದನ್ನು ಶಮನ ಮಾಡಿದ್ದೇ ಇದೆ ಶಾಮನೂರು ಕುಟುಂಬ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಒಂದು ಕೋಮು ಗಲಭೆ ಆಗಿಲ್ಲ ಅನ್ನೋ ರೀತಿಯಾಗಿ ಅವರ ಚರ್ಚೆ. BJP ಬಂದರೆ ಅದು ಉಲ್ಟಾ ಆಗಬಹುದು ಅನ್ನೋ ಅಭಿಪ್ರಾಯ ಕೂಡ ಕೆಲವೊಬ್ಬರಲ್ಲಿದೆ. ನೋಡಿ, ದಾವಣಗೆರೆಯಲ್ಲಿ ಸದ್ಯ ನ್ಯೂಟ್ರಲ್ ಒಪಿನಿಯನ್ ಸಿಗಬೇಕಾದ್ರೆ ನೀವು ನಾನು ಹೇಳಿದ್ನಲ್ವ, ಇನ್ನೂ ಕೂಡ ಇನ್ಡೆಪ್ತಾಗಿ ಹಳ್ಳಿಗಳಿಗೆ ಹೋಗಬೇಕು, ಸಾಮಾನ್ಯ ಹಳ್ಳಿಗಳಿಗೆ. ಅಲ್ಲಿ ನಿಷ್ಪಕ್ಷಪಾತವಾಗಿ ಮಾತನಾಡ್ತಾರೆ. ಆದರೆ ಮಾತಾಡೋರು ಕೂಡ ನಾವೇನಕ್ಕೆ ಮಾತಾಡಬೇಕು, ನಮ್ಮ ಕರ್ತವ್ಯ ಇದೆ, ಲಾಸ್ಟ್ ಮೂಮೆಂಟ್ ನಾನು ಅಲ್ಲಿ ಹೋಗಿ ನಿಂತಾಗ ದೇವರು ಅದು ಏನು ಹೇಳ್ತಾನೋ ಅವ್ರಿಗೆ ನಾನು ಓಟ್ ಹಾಕ್ತೀನಿ ಅನ್ನೋ ರೀತಿಯಾಗಿ ತುಂಬ ಬಾಲಿಶ ಮಾತುಗಳನ್ನು ಕೂಡ ಹಾಕ್ತಾರೆ. ಅಂಥವ್ರಿಗೂ ಕೂಡ ಮೈಂಡ್ನಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇದೆ, ನಾನು ಇಂಥವ್ರಿಗೆ ಹಾಕಬೇಕು ಅಂತ. ಇನ್ನು ಸಿಟಿಯಲ್ಲಿರೋ ಕೆಲವೊಬ್ಬರು ಪೇಯ್ಡ್ ಪ್ರಮೋಟರ್ಸ್ಗಳು ಹುಟ್ಕೊಂಡಿರೋದ್ರಿಂದ ನೀವು ಬೇಡ ಅಂದರೂ ಕೂಡ ಮೈಕ್ ತೆಗೆದುಕೊಂಡು ಓಡಾಡ್ತಾ ಇದ್ದರೆ ಅವರಾಗೆ ಬಂದು ಮಾತನಾಡ್ತಾರೆ. ನಾನು ಬಹಳಷ್ಟು ಸಾರಿ ಒಂದು 4-5 ದಿನ ದಾವಣಗೆರೆಗೆ ಓಡಾಡಿರೋದ್ರಿಂದ ಪ್ರಮುಖ ರಸ್ತೆಗಳಲ್ಲಿ ನೀವು ಕಳೆದ ದಿನ ಮಾತನಾಡಿರೋರೆ ಮತ್ತೆ ಅವರೇ ಬಂದು ಇದು ಬೇರೆ ಚಾನಲ್ ಅಂತ ಹೇಳಿ ತಿಳ್ಕೊಂಡು ನಾವು ಮಾತನಾಡ್ತೀವಿ ಅಂತ ಮುಂದೆ ಬರ್ತಾರೆ. ಅಂದರೆ ಅವರ ಕೆಲಸ ಅದೇ ಆಗಿಬಿಟ್ಟಿದೆ ಪ್ರತಿನಿತ್ಯ. ಇಡೀ ಲೋಕಲ್ ಯೂಟ್ಯೂಬ್ ಚಾನಲ್ಗಳಿಂದ ಹಿಡಿದು ಪ್ರತಿಷ್ಠಿತ ಜನಪ್ರಿಯ ಪ್ರಮುಖ ಮೈನ್ ಸ್ಟ್ರೀಮ್ ಮಾಧ್ಯಮಗಳಿಂದ ಹಿಡಿದು ಮೈನ್ ಆ್ಯಂಕರ್ಸ್ಗಳಿಂದ ಹಿಡಿದು ಎಲ್ಲರೂ ಕೂಡ ದಾವಣಗೆರೆಯಲ್ಲಿ ಠಿಕಾಣಿ ಹೂಡಿರೋದ್ರಿಂದ ಈ ತರಹದ ಒಂದು ದೊಡ್ಡ ಹೈಪ್ ಸಿಕ್ಕಿರೋದು. ಬೈ ಎಲೆಕ್ಷನ್ ಅಂದಾಗ ಆ ಥರದ ಹೈ ಟೆನ್ಷನ್ ಹೈಪ್ ಎಲ್ಲವೂ ಕೂಡ ಇರುತ್ತೆ, ಪ್ರತಿಷ್ಠೆ ಇರುತ್ತೆ, ಗೆಲ್ಲಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಅದೆಲ್ಲದರ ನಡುವೆ ಇದೇ ಶಾಮನೂರು ಕುಟುಂಬದ ಕುಡಿ, ಆತನನ್ನು ಗೆಲ್ಲಿಸ್ಕೊಳ್ಬೇಕು ಅನ್ನೋದು. ಅವರೆಲ್ಲ ಈ ಕುಟುಂಬಗಳಿಗೆ ಭಾಳಷ್ಟು ಕಾರ್ಯಕರ್ತರು, ನಾವು ಕುಟುಂಬಗಳಿಗೆ ನಾವು ಪ್ರಾಮಾಣಿಕ ಕಾರ್ಯಕರ್ತರು ಅಂತ ಗುರುತಿಸ್ಕೊಳ್ಬೇಕು ಅನ್ನೋ ಉದ್ದೇಶವಾಗಿ ಮಾಧ್ಯಮಗಳ ಮುಂದೆ, ಎಲ್ಲ ಮಾಧ್ಯಮಗಳ ಮುಂದೆ ಹೋಗಿ ಮಾತನಾಡ್ತಾ ಇದ್ದಾರೋ ಅನ್ನೋ ಗೊತ್ತಿಲ್ಲ. ಆ ಥರದ ಪ್ರೀತಿ ಅಕ್ಕರೆ ಏನಾದರೂ ಇದ್ದರೆ ನಾವು ಹೋಗಿ ಅವ್ರನ್ನ ಪ್ರಶ್ನೆ ಮಾಡಿದಾಗ ಮಾತನಾಡ್ತಾ ಇರ್ತಾರೆ. ಆದರೆ ಇದು ಒಂದು ರೀತಿಯ ಉದ್ದೇಶಪೂರ್ವಕವಾಗಿ ಬಂದು ಮಾತನಾಡೋದಿದೆಯಲ್ಲ, ಅದೆಲ್ಲವೂ ಕೂಡ ನಮಗೇನು ಅನಿಸ್ಬಿಡುತ್ತೆ ಅಂದರೆ ಅದು ಪೇಯ್ಡ್ ಪ್ರಮೋಷನ್ ಅಂತ ಅನಿಸ್ಬಿಡುತ್ತೆ. ನೋಡಿ, ನಾನು 50,000 ಪರ್ ವೋಟ್ಗೆ ಅಂತ ಆರಂಭದಲ್ಲಿ ನಿಮಗೆ ಟೈಟ್ಲ್ ಹಾಕಿದ್ದೆ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಅಂದಾಜು ಇದೊಂದು ರೀತಿಯಾದಂಥ ದುಡ್ಡಿನ ಎಲೆಕ್ಷನ್ ಅನ್ನೋ ರೀತಿಯಾದಂಥ ಚರ್ಚೆ ಆಗ್ತಾಯಿದೆ. 10,000 ಒಂದು ವೋಟಿಗೆ ಅಂತ ಲೆಕ್ಕ ಹಾಕಿದ್ರೂ ಕೂಡ ಇದು BJP, ಕಾಂಗ್ರೆಸ್, SDPI ಪಕ್ಷೇತರ ಅಭ್ಯರ್ಥಿಗಳು ಅವರು ಇವರು ಕೊಟ್ಟಂಥ ಚಿಲ್ಲರೆ ಕಾಸುಗಳು, ಇಲ್ಲಿಯವರೆಗೂ ಕೂಡ ಈ ಪ್ರಚಾರ ಕಾರ್ಯದಲ್ಲಿ ಇರ್ತಕ್ಕಂಥವ್ರು ಅಲ್ಲೂ ಇಸ್ಕೊಂಡೆ ಜೈ ಜೈ ಅನ್ನೋರು ಎಲ್ಲ ಸೇರಿ ಒಬ್ಬೊಬ್ಬ ವ್ಯಕ್ತಿ ಒಂದು 50,000 ದುಡ್ದು ಬಿಡ್ತಾನ ಅನ್ನೋ ಚರ್ಚೆಗಳು ಕೂಡ ಆಗ್ತಾಯಿದೆ. ಇದು ನಿಮಗೆ ತಮಾಷೆ ಅನಿಸ್ಬೋದು, ಆದರೆ ದಾವಣಗೆರೆ ಪಿಚ್ನಲ್ಲಿ ನಿಂತ್ಕೊಂಡು ನೀವು ಈ ರೀತಿಯಾದಂಥ ಎಲೆಕ್ಷನ್ನ ನಿರೀಕ್ಷೆ ಮಾಡಿದವರಿಗೆ ಅದು ಖಂಡಿತವಾಗೂ ಅನುಭವಕ್ಕೆ ಬಂದಿರುತ್ತೆ. ಇನ್ನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ದೊಡ್ಡ ಸವಾಲು ಕೂಡ ಇದೆ. ಒಂದು ಭದ್ರಕೋಟೆ, ಕಾಂಗ್ರೆಸ್ನ ಭದ್ರಕೋಟೆ, ಅದನ್ನು ಭೇದಿಸೋಕೆ ಇಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆ ಏನಿಲ್ಲ. ಯಾಕೆ ಅಂದರೆ ಇದೇನು ಸಾರ್ವತ್ರಿಕ ಚುನಾವಣೆ ಕೂಡ ಅಲ್ಲ. ಬೈ ಎಲೆಕ್ಷನ್ ಮುಗಿದ ಮೇಲೆ ಇರೋ 2 ವರ್ಷಗಳಲ್ಲಿ ಇವ್ರು ಏನು ಮಾಡಲಿಕ್ಕೆ ಸಾಧ್ಯ? BJP ಅವರು ಇರೋದು ಆಡಳಿತಾರೂಢ ಕಾಂಗ್ರೆಸ್ಸು. ಒಂದು ಕಡೆ ಕಾಂಗ್ರೆಸ್ನ ಶಾಸಕರಿಗೆ ನಾವು ಕೆಲಸ ಮಾಡ್ತೀವಪ್ಪ ಅಂದರೂ ಕೂಡ ಸರ್ಕಾರದಿಂದ ಒಂದು ಬಿಲ್ ಕೂಡ ಪಾಸ್ ಆಗ್ತಿಲ್ಲ. ಅವರಿಗೆಲ್ರಿಗೂ ಕೂಡ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣ ಹೊಂದಿಸೋಕೆ ಸಾಧ್ಯವಾಗ್ತಾಯಿಲ್ಲ ಕಾಂಗ್ರೆಸ್ನವ್ರಿಗೆ. ಇನ್ನು ಈ ಗೆಲ್ಲಿಸಿದಂಥ BJPಗೆ ಹಣ ಹೋಗುತ್ತೆ ಅನ್ನೋದನ್ನು ಹೇಗೆ ನಂಬಲಿಕ್ಕೆ ಸಾಧ್ಯ?
ಅದೆಲ್ಲವನ್ನು ಪಕ್ಕಕ್ಕೆ ಇಡೋಣ. ಇನ್ನು ಮಾಡೋಕ್ಕೆ ಕೆಲಸ ಕೂಡ ಶಾಸಕರಿಗೆ ಎಲ್ಲ ತಾಲೂಕಿನಲ್ಲಿ ಇಲ್ಲ ಅನ್ನೋ ರೀತಿಯಾಗಿ ಆಗಿಬಿಟ್ಟಿದೆ. ಇನ್ನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಇನ್ನೇನು ಮಾಡಿ ಯಾರು ಅನ್ನೋ ಜನರ ಅಭಿಪ್ರಾಯ ಕೂಡ ಇದೆ. ಇನ್ನು ಜಮೀರ್ ಅಹಮದ್ ಖಾನ್ ಕೂಡ ತಣ್ಣಗಾಗಿಬಿಟ್ಟಿದ್ದಾರೆ. ನಾನು ನನ್ನ ಕ್ಷೇತ್ರಕ್ಕೆ ಬಂದರೂ ಕೂಡ ಮಲ್ಲಿಕಾರ್ಜುನ್ ಪ್ರಶ್ನೆ ಮಾಡಿದ್ರೆ ನಾನು ಕೂಡ ಬಿಡೋದಿಲ್ಲ ಅನ್ನೋ ಆಡಿದಂಥ ಜಮೀರ್ ಮಾತುಗಳು ಅವ್ರ ಮನಸ್ಸಿನಲ್ಲಿರೋ ಆಕ್ರೋಶವನ್ನು ಹೊರಹಾಕಿದ್ರೂ ಕೂಡ ಇರೋ ಸತ್ಯವನ್ನು ಅವ್ರು ಒಪ್ಕೊಂಡ್ರು ಅನ್ಬೋದು. ಜೊತೆಗೆ ಒಲ್ಲದ ಮನಸ್ಸಿನಿಂದ ಸಪೋರ್ಟ್ ಮಾಡೋ ಕೆಲಸ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಇನ್ನೇನಿದ್ರೂ ಕೊನೆಯದಾಗಿ ಲಾಸ್ಟ್ 2 ಡೇಸ್ ಅಂದರೆ ಇದು ದುಡ್ಡಿನ ಆಟನಾ ಅಂತ ಜನರೇ ಮಾತನಾಡ್ಕೊಳ್ತಿದ್ದಾರೆ. ಸಮರ್ಥನ ಸೋಲಿಸಿದ್ರೆ ಯಾವ ಮುಖ ಇಟ್ಕೊಂಡು ಮುಂದಿನ ಎಲೆಕ್ಷನ್ಗೆ ಟಿಕೆಟ್ ಕೇಳಬೇಕು ಅವ್ರ ಕುಟುಂಬ, ಇದು ಒಂದು ಕಡೆ ಪ್ರತಿಷ್ಠೆ ಪ್ರಶ್ನೆ. ಆಗಿದ್ದಾಗಲಿ ಅಂತ ದುಡ್ಡಿನ ಮಳೆಯ ಸುರಿಸುತ್ತೆ ಅನ್ನೋದು ಲೋಕಲ್ ಜನರ ಮಾತುಗಳು. ಇದೆಲ್ಲವೂ ಕೂಡ ದಾವಣಗೆರೆ ಎಲೆಕ್ಷನಲ್ಲಿ ಏನೇನು ಆಗಬಹುದು ಅನ್ನೋ ರೀತಿಯಾದಂಥ ಚರ್ಚೆಗಳು. ಇದೆಲ್ಲವೂ ಕೂಡ ಸತ್ಯನ ನೀವು ದಾವಣಗೆರೆ ಲೋಕಲ್ನಲ್ಲಾಗಿದ್ದರೆ ಅಥವಾ ಇವೆಲ್ಲವನ್ನೂ ಕೂಡ ಕಣ್ಣಾರೆ ಕಂಡಿದ್ದರೆ ಅದನ್ನ ಕಮೆಂಟ್ಸಲ್ಲೂ ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.